ಈ ಸಂದರ್ಭದಲ್ಲಿ ಕಣ್ಣನ್ನು ಇಷ್ಟು ಮುಂದುವರೆದಿರೋದಕ್ಕೆ ನನಗೆ ಭಾಳ ಸಂತಸವಾಗಿದೆ. ನನಗೆ ನಿಮ್ಮಲ್ಲಿ ಕಂಡದ್ದು ರಾಮನಲ್ಲಿರುವಂಥ ಒಂದು ಅಚಂಚಲ ಭಕ್ತಿ, ರಾಮನಲ್ಲಿರುವಂಥ ಒಂದು ಅಖಂಡ ವಿಶ್ವಾಸ ಭಕ್ತಿ. ಅದು ಬಹುಶಃ ಅದು ಯಾರಿಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಅದು ನೀವೇ ಅನುಗ್ರಹಿಸಬೇಕು ಅಂತ ಕೇಳ್ಕೊತೀನಿ ನಾನು. ದೊಡ್ಡಪ್ಪ, ನೀವು ಹೀಗೆ ನಗನಗ್ತಾ ಎಲ್ಲರನ್ನು ನಗಿಸ್ತಾ ಎಲ್ಲರಿಗೆ ಸ್ಫೂರ್ತಿ ಕೊಡ್ತಾ ಎಲ್ಲರಿಗೆ ಉತ್ಸಾಹ ತುಂಬಿಸ್ತಾ ಇನ್ನೂ 100 ವರ್ಷ ಬದುಕಬೇಕು, ನಮ್ಮೆಲ್ಲರನ್ನು ಈ ಸನ್ಮಾರ್ಗದಲ್ಲಿ ನಡೆಸುವಂತಹ ಪ್ರೇರಣೆಯನ್ನು ಕೊಡಬೇಕು. ದೇವಸ್ಥಾನವನ್ನು ಅಭಿವೃದ್ಧಿಯಲ್ಲಿ ಹೇಗೆ ತರಬೇಕು ಅನ್ನೋದಕ್ಕೆ ನೀವೇನು ಮಾರ್ಗದರ್ಶನ ಮಾಡ್ತಾ ಇದ್ದೀರ ಎಲ್ಲರಿಗೂ. ಪ್ರತಿಯೊಂದು ದೇವಸ್ಥಾನವನ್ನು ಸಂಪ್ರದಾಯವನ್ನು ಕಾಪಾಡಬೇಕು ಅನ್ನೋದಕ್ಕೆ ಹೇಗೆ ನೀವು ಕಷ್ಟಪಡ್ತಾ ಇದ್ದಾರೆ, ಇದಕ್ಕೆಲ್ಲವನ್ನು ಸ್ಫೂರ್ತಿಯನ್ನಾಗಿ ಇಟ್ಟುಕೊಂಡು ನಮಗೆಲ್ಲರಿಗೂ ಅನುಗ್ರಹಿಸಬೇಕು. ಕಣ್ಣ, ಇಲ್ಲಿ ತನಕ ಬಂದು ಎಲ್ಲರ ಸಹಕಾರ ಪಡ್ಕೊಂಡು ದೇವಸ್ಥಾನವನ್ನು ಮುಂದೆ ವರ್ಸಿದೀಯಾ, ಮಾಡಿದೀಯಾ. ಹೀಗೆ ನೀನು ಇನ್ನೂ ಹೆಚ್ಚು ಹೆಚ್ಚು ದೇವಾಲಯದ ಅಭಿವೃದ್ಧಿಗೆ ನಮ್ಮಗಳ ಸಹಕಾರವನ್ನು ಪಡೆದು ಇನ್ನೂ ಅಭಿವೃದ್ಧಿ ಪಡಿಸು. ನಾವೆಲ್ಲ ಹಾರೈಸ್ತೀವಿ, ನಿನಗೆ ಬೆಂಗಾವಲಾಗಿ ಇರ್ತೀವಿ. ನಿನ್ನ ಕಣ್ಣು ಎಷ್ಟು ಸೂಕ್ಷ್ಮವೋ ನಮ್ಮ ಕಣ್ಣು ಎಷ್ಟು ಸೂಕ್ಷ್ಮವೋ, ನಮ್ಮ ಕಣ್ಣನ್ನು ಎಷ್ಟು ಜೋಪಾನ ಮಾಡ್ತೀವೋ ನಿನ್ನನ್ನು ಅದೇ ರೀತಿ ಜೋಪಾನ ಮಾಡ್ತೀವಿ. ಅಷ್ಟೊಂದು ಅಗಾಧವಾದ ಒಂದು ಚಾತುರ್ಯ, ಬುದ್ಧಿಶಕ್ತಿ, ನೆನಪಿನ ಶಕ್ತಿ ಇದು ಎಲ್ಲಿಂದ ಬರ್ತದೆ ಅಂತೇಳಿ ನನಗೆ ಆಶ್ಚರ್ಯ ಆಗ್ತದೆ. ಹಾಗಾಗಿ ನೀವೊಂದು ಅಪರೂಪದಲ್ಲಿ ಅಪರೂಪ ವ್ಯಕ್ತಿ. ನಿಮಗೆ ದೇವರು ಇನ್ನೂ ಎಷ್ಟು ಆಯುರು, ಆರೋಗ್ಯ, ಐಶ್ವರ್ಯ, ಸಂಪತ್ತನ್ನು ಕೊಟ್ಟು ಈ ಸಂಪತ್ತು ಮುಂದಿನ ಪೀಳಿಗೆಗೆ ಏನಾದರೂ ತರುವಂಥ ಒಂದು ಅವಕಾಶ ದೇವರು ಕಲ್ಪಿಸ್ಕೊಡ್ಲಿ, ನಿಮಗೆಲ್ಲದೂ ಒಳ್ಳೆಯದಾಗಲಿ ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಆದರೂ ನನಗೆ ಆಶ್ಚರ್ಯ ಅಂದರೆ ಇವರು ಮೊಬೈಲ್ ಯೂಸ್ ಮಾಡೋದಿಲ್ಲ, ವಾಟ್ಸಪ್ ಯೂಸ್ ಮಾಡೋದಿಲ್ಲ, ಬಟ್ ಆಪ್ ಬೇಸ್ಡ್ ಒಂದು ರೇಡಿಯೋಗೆ ಆರ್ಜಿ ಆಗಿದ್ದಾರೆ ಇವರು. ಕಾಫಿ ವಿತ್ ಕಣ್ಣನ್ ಅಂತ ಒಂದು ಪ್ರೋಗ್ರಾಮ್ ಏನ್ ಮಾಡ್ತಿದ್ದಾರೆ, ಅದರ ಬಗ್ಗೆ ನಾವು ವೀಕೆಂಡ್ ಟೆಂಟ್ ಏನ್ ಹೇಳ್ತೇವೆ ನೋಡೋಣ. ನಮಸ್ಕಾರ ಕಣ್ಣನ್. ನಮಸ್ಕಾರ ಕಣ್ಣನ್ ಮಾಮ ಅವರೇ. ನಮಸ್ಕಾರ ಹಿರೇಮಗಳೂರು ಶ್ರೀ ಕಣ್ಣನ್ ಅವರಿಗೆ. ನಮಸ್ಕಾರ ಕಣ್ಣನ್ ಮಾಮ. ನಿಮ್ಮ ವಿದ್ವತ್ತನ್ನು ರಾಜ್ಯ ಮಟ್ಟದಲ್ಲಿ ತೋರಿಸ್ಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಉದಯ ಟಿವಿಗೆ ಕರ್ಕೊಂಡೋಗಿ ಪರಿಚಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕೂಡಿಸಿದ್ವಿ. 2000 ಇಸವಿಯ ಹೊತ್ತಿಗೆ ಬೆಳಗಿನ ಸಂದರ್ಶನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಮೊಟ್ಟ ಮೊದಲ ಬಾರಿ ಕನ್ನಡದ ಜನತೆಗೆ ಪರಿಚಯಿಸಿದಂತಹ ಹೆಮ್ಮೆ ನನ್ನದು. ಬಹಳ ಖುಷಿ ಅನಿಸ್ತಿದೆ ಅದನ್ನು ನೆನಪಿಸ್ಕೊಳ್ಳೋದಕ್ಕೆ. ಈಗ ಹರಟೆಯ ಮೂಲ ಪುರುಷರು ತಾವು. ಯಾಕೆ ಅಂದರೆ ನೀವು ಕಾರ್ಯಕ್ರಮದ ಆರಂಭದಲ್ಲಿ ಎಲ್ಲರನ್ನು ಪರಿಚಯಿಸುವ ಶೈಲಿ ಇದೆಯಲ್ಲ, ಅದು ಬಹಳನೇ ಡಿಫ್ರೆಂಟ್. ಮತ್ತು ಹರಟೆಗೋಸ್ಕರವಾಗಿ ಎಲ್ಲರೂ ಕಾಯ್ತಾ ಇದ್ದಂತಹ ಸಂದರ್ಭ. ಮನೇಲಿ ಕೂತು ಎಲ್ಲರೂ ಹೇಗೆ ಹರಟೆ ಹೊಡಿತೀವೋ ಅದೇ ಥರ ವೇದಿಕೆಯಲ್ಲಿ ಕೂತು ಹರಟೆ ಹೊಡಿಬೇಕು, ಜನ ಅದನ್ನು ಕೇಳಬೇಕು, ಸಂತೋಷ ಪಡಬೇಕು. ಅದರಲ್ಲಿ ಒಂದು ತಿಳಿ ಹಾಸ್ಯ, ಶುದ್ಧ ಹಾಸ್ಯ ಇರಬೇಕು ಅನ್ನೋದು ಆ ಹರಟೆ ಕಾರ್ಯಕ್ರಮದ ಒಂದು ಪರಿಕಲ್ಪನೆ ಆಗಿತ್ತು. ನೀವು ನಿರೂಪಕರಾಗಿ, ನಿರ್ವಾಹಕರಾಗಿ ಆ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಿರ್ವಹಣೆ ಮಾಡಿದ್ರಿ. ನಿಮ್ಮ ಜೊತೆ ಒಂದಷ್ಟು ಹರಟೆ ಮಲ್ಲರು, ಅದನ್ನು ಕೇಳಿ ಖುಷಿ ಪಡುವಂತಹ ಸದಭಿರುಚಿಯ ಪ್ರೇಕ್ಷಕ ವರ್ಗ. ಆ ದಿನಗಳಲ್ಲಿ ಬಂದಂತಹ ಹರಟೆ ಕಾರ್ಯಕ್ರಮ ಅದು ಎಷ್ಟು ಚೆನ್ನಾಗಿರ್ತಿತ್ತು ಅನುಭವ ಅಂತಂದರೆ, ಇವತ್ತಿಗೂ ನಡೀತಾ ಇದೆ ಹರಟೆ. ಅದು ಆ ಜನಪ್ರಿಯತೆಗೆ ಅದೊಂದು ಸಾಕ್ಷಿ. ನಮಸ್ಕಾರ ಕಣ್ಣನ್ ಸರ್, ನಾನು ಮಾನಸ ಅಂತ. ನಾನು ದುಬೈಯಲ್ಲಿದ್ದೀನಿ. ಇಲ್ಲಿ ದುಬೈಯಲ್ಲಿ ನಮಗೆ ಯಾವುದೇ ಕನ್ನಡ ಚಾನಲ್ಸ್ಗಳು, ರೇಡಿಯೋ ಚಾನಲ್ಗಳು ಯಾವುದೂ ಬರೋದು ಒಂದೇ ಒಂದು ಚಾನಲ್, ಅದು ನಮ್ಮ ರೇಡಿಯೋ ಅನ್ನೋದು ಒಂದು ಕನ್ನಡ ಇಂಟರ್ನ್ಯಾಷನಲ್ ಆ್ಯಪ್. ಕನ್ನಡ ಭಾಷೆ ಕೇಳೋದಕ್ಕೆ, ಕನ್ನಡ ಹಾಡು ಕೇಳಿದ್ರೆ ನಮಗೆ ಮತ್ತೆ ಬಾಲ್ಯ ನೆನಪಾಗುತ್ತೆ. ಆದರೆ ಒಂದು ಕಾರ್ಯಕ್ರಮವನ್ನು ಹೇಳಲೇಬೇಕು, ಅದು ಕಾಫಿ ವಿತ್ ಕಣ್ಣನ್ ಅಂತ ನಮ್ಮ ಹಿರೇಮಗಳೂರು ಕಣ್ಣನ್ ಅವ್ರು ನಡೆಸ್ಕೊಡೋದು. ಬೆಳಗ್ಗೆ ನಮಗೆ ಒಂದು ಮುಖದಲ್ಲಿ ಮುಗುಳ್ನಾಗೆ ಬೀರೋದೆ ನಿಮ್ಮ ಮಾತುಗಳನ್ನ ಕೇಳಿ. ಎಷ್ಟು ಹಾಸ್ಯ ರೀತಿಯಲ್ಲಿ, ಎಷ್ಟು ಚೆನ್ನಾಗಿ ನೀವು ಕನ್ನಡ ಮಾತಾಡ್ತೀರಾ ಅಂದರೆ ನಮಗೆಲ್ಲ ನಿಮ್ಮ ಶೋ ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ ಸರ್, ಅಷ್ಟು ಚೆನ್ನಾಗಿ ನೀವು ಮಾತಾಡ್ತೀರಾ. ಅವರು ತಮ್ಮ ಅನಿಸಿಕೆಗಳು, ವಿಚಾರಗಳು, ಅವ್ರ ಮೌಲ್ಯಗಳು, ತುಂಬ ಸತ್ವಯುತ ಮಾತುಗಳು, ಅದನ್ನೆಲ್ಲ ಕೇಳಿದಾಗ ಕೇಳಬೇಕು, ಅಳವಡಿಸ್ಕೊಳ್ಬೇಕು ಅಂತಾಗುತ್ತೆ. ಕರ್ನಾಟಕದ ದೊಡ್ಡ ಶಕ್ತಿ ನಮ್ಮ ಹಿರೇಮಗಳೂರು ಕಣ್ಣನವರು. ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ನಾನು. ಧನ್ಯವಾದಗಳು. ರೈಟ್ ಸರ್, ನಿಮ್ಮ ಬಗ್ಗೆ ನಿಮ್ಮ ಆಪ್ತರು ಏನು ಹೇಳಿದ್ದಾರೆ ನೋಡೋಣ. ಅಣ್ಣ ನಮಸ್ಕಾರ. ಅಮ್ಮ ನಮಸ್ಕಾರ. ಕಣ್ಣನವರೇ ನಮಸ್ಕಾರ. ನಿಮ್ಮ ಜೊತೆಯಲ್ಲಿ ಯಾರಾದರೂ ಕೂತ್ಕೊಂಡು, ಅದು ಡಿಪ್ರೆಷನಲ್ಲಿರ್ಬೋದು, ಕಡುಬಡೂರು ಇರ್ಬೋದು, ಮಹಾಶ್ರೀಮಂತರು ಇರ್ಬೋದು, ಆಗರ್ಭ ಶ್ರೀಮಂತರು ಇರ್ಬೋದು, ಗರ್ಭ ಶ್ರೀಮಂತಿಗೆ ಇಟ್ಕೊಂಡಿರೋರು ಇರ್ಬೋದು, ನಿಮ್ಮ ಹತ್ರ ಕೂತು ಮಾತಾಡಿಬಿಟ್ರೆ ಆ ಡಿಪ್ರೆಷನ್ನು ದೂರ ಹೋಗ್ಬಿಡುತ್ತೆ, ಶಕ್ತಿ ಬಂದ್ಬಿಡುತ್ತೆ. ಆ ನೆಗೆಟಿವ್ ಎನರ್ಜಿ ಎಲ್ಲ ಆ ಕಡೆ ಎಲ್ಲೋ ಆರೋಗ್ಬಿಟ್ಟು ಪಾಸಿಟಿವ್ ಎನರ್ಜಿ ಮಾತ್ರ ಬರುತ್ತೆ. ಅದು ಒಂದು, ಆ ಶಕ್ತಿ ಇರೋದು ಒಬ್ಬರಿಗೆ, ನಮ್ಮ ಹಿರೇಮಗಳೂರು ಕಣ್ಣನ್ ಸಾಹೇಬ್ರಿಗೆ ಮಾತ್ರ. ಸರ್, ನಿಮ್ಮ ಸಹೋದರರು ನಿಮ್ಗೊಂದು ಪ್ರೀತಿಯಿಂದ ಉಡುಗೊರೆ ತಂದಿದ್ದಾರೆ, ಕೊಡ್ರಪ್ಪ. ಏನಿರ್ಬೋದು ಗೆಸ್ ಮಾಡಿ ಸರ್.
ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ, ಹೊರಗೆ ಬರಿದು ಒಳಗೆ ಬರಿದು ಇರುವವರೆಗೆ ನೇಮ. ನೀವೇನೋ ಒಗಟ್ ಕೇಳಿದ್ರಿ, ನಾವು ಒಗಟ್ ಕೇಳಿದ್ವಿ ಸರ್. ನೀವು ಕರೆಕ್ಟಾಗಿ ಹೇಳ್ಬಿಟ್ರೆ ಬೆಲ್ಲನೂ ಕಾದಿದೆ. ಏನಿದ್ರಿ ಇನ್ನ ಕತೆ ಏನ್ ಸರ್? ಯಾಕೆ ಬಾಲ್ ಬಂತು, ಯಾಕೆ ನಿಪ್ಪಟ್ಟು ಬಂತು ಹೇಳಿ. ರಮೇಶ್ ಅವರೇ, ಒಂದ್ ನಿಮಿಷ ಹೇಳಿ ಸರ್. ನಮ್ಮ ಮನೇಲಿ ಎಲ್ಲ ಅಣ್ಣ ತಮ್ಮಂದ್ರು ಸಹ ಉತ್ತಮವಾದ ಕ್ರೀಡಾಪಟುಗಳು. ಎಲ್ಲರೂ ಒಳ್ಳೆ ಕ್ರಿಕೆಟ್ ಅಂದ್ರೆ ಭಾರಿ ಹುಚ್ಚು. ಅದ್ರಲ್ಲಿ ಕಣ್ಣ ಬಂದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಲೆಗ್ ಸ್ಪಿನ್ನರ್. ನಾವು ಜಯನಗರ ದೇವಸ್ಥಾನದಲ್ಲಿ ಕ್ರಿಕೆಟ್ ಆಡ್ತಾ ಇರ್ತೀವಿ. ನಾನು ನನ್ನ ತಮ್ಮ ಯಾವಾಗಲೂ ಅಲ್ಲಿ ಎಷ್ಟು ಗ್ಲಾಸ್ಗಳು ನೋಡ್ದಾಕಿದೀವೋ ಗೊತ್ತಿಲ್ಲ. ಸೊ ಅದೊಂದೇ ಅಲ್ಲ, ಎರಡನೇದು ಒಂದು ಘಟನೆ, ನನ್ನ ದೊಡ್ಡಣ್ಣ ಅಗ್ರಜ ಅವನು ನಮ್ಮನ್ನ ಅಗಲ್ಬಿಟ್ಮೇಲೆ ಅವನ ಅಸ್ಥಿಯನ್ನ ನಾವು ಸಂಗಮದಲ್ಲಿ ವಿಸರ್ಜನೆ ಮಾಡಿದ್ವಿ. ಆ ನದಿ ದಡದಲ್ಲಿ ನಾವೆಲ್ಲ ಆಯ್ತಲ್ಲ ಕಣ್ಣ, ನನ್ನ ಚಕ್ರವರ್ತಿ ಆಯ್ತೆ ಹಾಗೆ ಅಂತ ಹೇಳಿದಾಗ ಭುಜದ ಮೇಲೆ ಹಿಂಗೆ ಕೈ ಹಾಕೋತಾನೆ. ಕೈ ಹಾಕೊಂಡ್ಬಿಟ್ಟು ಒಂದು ಕವನ ಹೇಳ್ತಾನೆ. ನಿಜಕ್ಕೂ ಹೇಳ್ತೀನಿ, ನನಗೋಸ್ಕರ ಅಂತಲ್ಲ ಕಣ್ಣ, ಇನ್ನೊಂದ್ಸಲಿ ಉಚ್ಚರಿಸು, ನಮ್ಮನ್ನೆಲ್ಲ ಹೆಗಲ ಮೇಲೆ ಕೈ ಹಾಕ್ಬಿಟ್ಟು ಉಚ್ಚರಿಸು. ಆ ಕವನನ ದಯವಿಟ್ಟು ಕಿವಿಗೊಟ್ಟು ಕೇಳಿ. ಇವತ್ತಿಗೂ ನನಗೆ ಅದನ್ನ ಕೇಳಿದಾಗೆಲ್ಲ ನನ್ನ ಅಗ್ರಜ ಎಲ್ಲೂ ಹೋಗಿಲ್ಲ, ನನ್ನ ಹತ್ರ ಇದಾನೆ ಅನ್ನೋ ಒಂದು ಇದಾಗತ್ತೆ. ಅಂತ ಒಂದು ಕಣ್ಣನ ಹತ್ರ ಇದು ಸರ್ ಬಹಳ ಅದ್ಭುತ ಒಂದು ಲೀಡ್ ಕೊಟ್ಟಿದ್ದಾರೆ ಅವರು. ಅಂದ್ರೆ ಅವ್ರು ಕೇಳ್ಕೊಂಡ್ರು ನೀವು ಸೆಂಟರ್ಗೆ ಬರಬೇಕು, ಇವ್ರ ಮೇಲೆ ಹೆಗಲ್ ಮೇಲೆ ಕೈ ಹಾಕೊಂಡು ನಮ್ಮ ಅಗಲಿದವರು ಹೇಗ್ ನೆನಪಿಸ್ಕೋಬೇಕು, ಅವ್ರು ಹೇಗ್ ಗೌರವಿಸ್ಬೇಕು, ನೀವು ಒಂದು ಕವನ ಹಾಡಿದ್ರಂತೆ. ದಯವಿಟ್ಟು ಹೇಳಿ. ನಮ್ಮ ಬದುಕಿನಲ್ಲಿ ಯಾರ ಮನೆಯಲ್ಲೇ ಆಗಲಿ, ಯಾವ ಸಂಸ್ಕಾರದಲ್ಲೇ ಆಗಲಿ, ಶಿವ ಸಂಸ್ಕಾರದಲ್ಲಾಗಲಿ ಶವ ಸಂಸ್ಕಾರದಲ್ಲಾಗಲಿ, ನಾವು ಮಾಡ್ತಕ್ಕಂಥ ಒಂದು ಕ್ರಿಯೆಗೆ ಅರ್ಥವನ್ನು ತಿಳಿಯಬೇಕು. ಅರ್ಥ ತಿಳಿಯದಲೇ ಮಾಡಿದರೆ ಅದು ಬರೀ ತಿಥಿ ಅನ್ನುವುದು ಯಾಂತ್ರಿಕವಾದೀತು, ಅದು ಮಾಂತ್ರಿಕತನ. ಆದ್ದರಿಂದ ನಾನು ರಾಮನಾಥಪುರದಲ್ಲಿ ಅದು ಆ ರೀತಿಯಾಗಿ ಅಸ್ಥಿ ಸಂಚಯನ ಮಾಡುವಾಗ ಕನ್ನಡದಲ್ಲಿ ಒಂದಿದೆಯಪ್ಪ, ಎಲ್ಲ ನಿಂತ್ಕೊಂಡು ಹೇಳಿ ಅಂದೆ. ಒಡ ಹುಟ್ಟಿದ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿ ಚೈತನ್ಯ ರೂಪದಲ್ಲಿ ಅವ್ಯಕ್ತವಾಗಿ ಕುಳಿತಿರುವ ಎಲೆ ನಮ್ಮಣ್ಣನೇ, ಚಕ್ರವರ್ತಿ ತಿರುಮಗನೇ ಅಲಿಯಾಸ್ ಚಕ್ಕಿಯೇ, ಇವತ್ತು ನೀನು ಎತ್ತಿ ಆಡಿಸಿದಂತಹ ನಮಗೆ ನಾವು ಎತ್ತಿಕೊಳ್ಳುವ ಕೈಯಲ್ಲಿಯೇ ಇದ್ದೀಯ. ನೀನು ಅಸ್ಥಿಯಾದರೂ ಕೂಡ ನೀನು ಆಸ್ತಿಯೇ, ಮಾತಾಡಿದರೆ ಜಾಸ್ತಿ ಆದೀತು. ಆದ್ದರಿಂದ ನಿನ್ನ ಅಸ್ಥಿಯನ್ನು ನಾವೆಲ್ಲ ಸಹೋದರರು ಈ ಕಾವೇರಿಯಲ್ಲಿ ಲೀನ ಮಾಡುವಾಗ ಈ ಪದ್ಯದ ಮೂಲಕವೇ ನಿನ್ನನ್ನು ಸ್ಮರಿಸುತ್ತಿದ್ದೇವೆ. ನೀನೇ ಹೇಳಿದಂತೆ ಭಾವನೆಯಾಗುತ್ತಿದೆ. ಅದು ನಮ್ಮ ದಿನಕರ ದೇಸಾಯಿ ಹೇಳಿದ ಮಾತು. ನನ್ನ ಪ್ರತಿಮೆಯನ್ನಿರಿಸಿ ನೀವು ಮೆರವುದು ವ್ಯರ್ಥ, ನಿಮ್ಮ ಹೃದಯದಲ್ಲಿರಲಿ ಎನ್ನ ಮರಣದ ಅರ್ಥ. ನನ್ನ ದೇಹದ ಬೂದಿಯನ್ನು ನೀರಿನಲ್ಲಿ ತೇಲಿಬಿಡಿ, ಮೀನೊಂದು ಉಂಡು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿಯನ್ನು ನೆಲದ ಮೇಲೆ ಹರವಿಬಿಡಿ, ತೆನೆಯೊಂದು ತುಂಬಿ ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ಪ್ರತಿಮೆಯನ್ನಿರಿಸಿ ನೀವು ಮೆರವುದು ವ್ಯರ್ಥ, ನಿಮ್ಮ ಹೃದಯದಲ್ಲಿರಲಿ ಎನ್ನ ಮರಣದ ಅರ್ಥ ಅಂತ ಏನು ಅಂತರಂಗಕ್ಕೆ ನೀನು ಹೇಳುತ್ತಿದ್ದೀಯೋ ಆ ಮಾತನ್ನು ನಾವು ನಡೆಸಿಕೊಳ್ಳುತ್ತೇವೆ, ಹಾಗೆ ನೆನೆಸಿಕೊಳ್ಳುತ್ತೇವೆ, ಹಾಗೆ ನೆನಪಿಸಿಕೊಳ್ಳುತ್ತೇವೆ. ನೀನು ಎಲ್ಲಿ ಇದ್ದರೂ ನಿನ್ನ ಆತ್ಮ ಯಾವತ್ತೂ ಕೂಡ ನಮ್ಮನ್ನು ನಿತ್ಯ ಚೈತನ್ಯ ರೂಪದಲ್ಲೇ ಕೊಂಡೊಯ್ಯುತ್ತಿರುತ್ತದೆ. ನಾನು ಅನುವರ್ತಿ, ನಾವು ಸಹವರ್ತಿ, ನೀನು ಚಕ್ರವರ್ತಿ ಅಂತ ಹೇಳಿ ನಾವು ಅದನ್ನು. ಸರ್ ನನ್ನ ಪ್ರಕಾರ ಕನ್ನಡಿಗರು ನಂಬರ್ 1. ನಿಮ್ಮ ಪ್ರಕಾರ? ನಂಬರ್ 1 ಕನ್ನಡಿಗರಾಗಬೇಕೇ ಹೊರತು November 1 ಕನ್ನಡಿಗರಾದರೆ ಪ್ರಯೋಜನವಿಲ್ಲ.